ಇಂಡಿಯನ್ ಪೋಸ್ಟಿಂದ ಬಂತು. ಇವರು ಯಾವ ರೀತಿ ಅಂದರೆ ಕೆಲವೊಮ್ಮೆ ಬೇಸರ ಆಗುತ್ತೆ, ಕೆಲವೊಮ್ಮೆ ಖುಷಿನೂ ಆಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಹೆಂಗಿರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಒಂದು ವಿಧಿ ಇಲ್ಲ, ನಮ್ಗೆ ಆಪ್ಷನ್ ಏನಿಲ್ಲ. ನೀವೇನಾದರೂ ಬೇರೆ ದೇಶಗಳಿಗೆ ಹೋಗಬೇಕು ಅಂದರೆ ಈ ಪಾಸ್ಪೋರ್ಟ್ ತುಂಬ ಅಗತ್ಯವಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಸಂಸದ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಪಾಸ್ಪೋರ್ಟ್ ಅನ್ಬಾಕ್ಸ್ ಮಾಡುವಂಥ ಚಾನ್ಸ್ ಸಿಕ್ತು. ನನಗಾಗಿದ ಅನುಭವ ಅಂದರೆ ಪೋಸ್ಟ್ ಆಫೀಸ್ ಕಡೆಯಿಂದ ನೆನ್ನೆನೇ ಸಿಸ್ಟಮಲ್ಲಿ ಡೆಲಿವರ್ಡ್ ಅಂತ ತೋರಿಸ್ತಿತ್ತು. ಬಟ್ ನಾನು ಅಗೇನ್ ಟ್ರ್ಯಾಕ್ ಮಾಡಿ ಕಂಪ್ಲೇಂಟ್ ಮಾಡಿ ಅವರ ಪೋಸ್ಟ್ಮ್ಯಾನ್ ನಂಬರ್ ತಗೊಂಡು ಈಗ ನನಗೆ ಈ ರೀತಿಯಾದ ಒಂದು ಪಾಸ್ಪೋರ್ಟ್ ಸಿಕ್ಕಿದೆ. ಸೊ ಇದನ್ನು ನಾನು ಇವಾಗ ಓಪನ್ ಮಾಡಬೇಕು. ಔಟ್ಸೈಡಿಂದ ಸಿಂಪಲ್ಲಾಗಿ ನೋಡಿದರೆ ನನಗೆ ಒಂದು ಬುಕ್ಲೆಟ್ ಥರ ಇದೆ, ಬೇರೆ ಯಾವುದಾದ್ರೂ ಇನ್ಸ್ಟ್ರಕ್ಷನ್ ಗೈಡ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಅಡ್ರೆಸ್ ಇದೆ, ಈಗ ನೋಡ್ಬೋದು. ಬ್ಯಾಕ್ ಸೈಡು ಈ ಮೈಗ್ರೇಟ್ ಮತ್ತು ಮೈ GOV ಅಂತ ಇದೆ. ಮತ್ತು ಬ್ಯಾಕ್ ಸೈಡ್ ಕಂಪ್ಲೀಟಾಗಿ ರೀಸನ್ ಫಾರ್ ನಾನ್ ಡೆಲಿವರಿ ಈ ಥರ ಒಂದು ಇದೆ. ನೋಡೋಣ, ಓಪನ್ ಮಾಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಎಷ್ಟೋ ದಿವಸಗಳಿಂದ ಕಂಡಂಥ ಕನಸು ಈಗ ನನಸಾಗಿದೆ. ನನ್ನ ಕೈಗೆ ಪಾಸ್ಪೋರ್ಟ್ ಬಂದಿದೆ. ಇವಾಗ ನಾಳೆಯಿಂದಲೇ ನಾನು ಎಲ್ಲ ದೇಶಕ್ಕೂ ಹಾರಿ ಹೋಗ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಆ ಸಮಯ ಬಂದರೂ ಬರ್ಬೋದು, ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಲ್ಲರಿಗೂ. ಏಕೆಂದರೆ ಬಿಹೈಂಡ್ ದಿಸ್ ಯಾರ್ಯಾರೆಲ್ಲ ವರ್ಕ್ ಮಾಡಿದ್ರಿ, ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಪಾಸ್ಪೋರ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ತುಂಬಾ ಕುತೂಹಲಕಾರಿಯಾಗಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಮೊದಲನೇ ಪೇಜಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಒಂದು ರೀತಿಯಾಗಿ ಒಂದು ಪೇಜ್ ಇದೆ. ಸೊ ಮತ್ತು ಅಗೇನ್ ನನ್ನ ಡೀಟೇಲ್ಸ್ನ ಪ್ರಿಂಟ್ ಮಾಡಿರ್ತಕ್ಕಂಥ ಒಂದು ಫೋಟೋ ಡೀಟೇಲ್ಸ್ ಎಲ್ಲ ಈ ರೀತಿಯಾಗಿದೆ. 36 ಪೇಜಸ್ ಏನಿದೆ ಅಂದರೆ 1 to 36 ಈ ಪೇಜಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಪೇಜು ಮತ್ತು ಲಾಸ್ಟ್ ಪೇಜ್ ಬಿಫೋರು ಅದರಲ್ಲಿ ನಿಮಗೆ ನಿಮ್ಮ ಫಾದರ್ ನೇಮು, ಮದರ್ ನೇಮು, ನಿಮ್ಮ ವೈಫ್ ಇತ್ತು ಅಂದರೆ ಗಾರ್ಡಿಯನ್ ನೇಮು, ಅಡ್ರೆಸ್ಸು ಅದೆಲ್ಲ ಕೊಟ್ಟಿರ್ತಾರೆ. ನೀವು ಯಾವ ಅಪ್ಲಿಕೇಶನ್ ಹಾಕಿರ್ತೀರಿ ಅದಿದೆ. ಸೊ ಫೈನಲಾಗಿ ತುಂಬಾ ಸಂತೋಷ ಆಗ್ತಾಯಿದೆ. ಎಷ್ಟೋ ಟೈಮಲ್ಲಿ ನಾನು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಾಗ ನಂದೊಂದು ಕೇಸ್ ನಡೀತಾ ಇತ್ತು, ಹಂಗಾಗಿ ನಾನು ಬೇಡ ಅಂತ ಇದ್ದೆ. ಕೇಸ್ ಅಂದರೆ ಏನು ಕ್ರಿಮಿನಲ್ ಕೇಸ್ ಅಲ್ಲ. ಫೈನಲ್ ಆಗಿ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದ ಮೇಲೆ ನನಗೆ ಈ ಒಂದು ಪಾಸ್ಪೋರ್ಟ್ ವ್ಯಾಲಿಡ್ ಆಗುತ್ತಾ, ಇಶ್ಯೂ ಮಾಡ್ತಾರೆ. ಕೆಲವೊಬ್ಬರಿಗೆ ನೋಡಿದ್ದೀನಿ ನಾನು, ಪಾಸ್ಪೋರ್ಟು ಬ್ಲೈಂಡಾಗಿ ಹೋಗಿ ಅಪ್ಲೈ ಮಾಡಿದರೆ ಏನಾಗುತ್ತೆ ಅಂದರೆ ರಿಜೆಕ್ಟ್ ಆಗ್ಬಿಡುತ್ತೆ. ಆ ಚಾನ್ಸಸ್ ಬೇಡ ಅಂತ ನಾನು ಚೆಕ್ ಮಾಡಿ ವ್ಯಾಲಿಡ್ ಮಾಡಿ ಕೆಲವೊಂದು ಇನ್ಸ್ಟ್ರಕ್ಷನ್ ನೋಡಿ, ಅಂದರೆ ಬೇರೆಯವ್ರ ಹತ್ರ ಯಾರ ಹತ್ರನೂ ಕೇಳಿಲ್ಲ, ನಾನು ನನ್ನದೇ ಆದಂಥ ಒಂದು ಇಂಟರ್ನೆಟ್ ಮೂಲಕ ಹುಡುಕೊಂಡು ಇವಾಗ ನನ್ನ ಮೇಲೆ ಇರ್ತಕ್ಕಂಥ ಕೇಸ್ ಆಗಿರಲಿ, ಬೇರೆ ಯಾವುದಾದ್ರೂ ಕೇಸ್ ಆಗಿರಲಿ, ಅಂದರೆ ಮೋಟಾರ್ ಆ್ಯಕ್ಟ್ ಏನಿದೆ ಅದ್ರ ಮೇಲೆ ಕೇಸ್ ನಡೀತಾ ಇದೆ, ಇನ್ಶೂರೆನ್ಸ್ ಕ್ಲೈಮ್ದು. ಅದೇನಾರ ಇನ್ವಾಲ್ವ್ ಆಗಿ ಇದಕ್ಕೆ ಏನಾದರೂ ಸಮಸ್ಯೆ ಉಂಟಾಗುತ್ತಾ, ಏನಾರು ಪ್ರಾಬ್ಲಮ್ ಆಗುತ್ತಾ, ರಿಜೆಕ್ಟ್ ಆಗುತ್ತಾ ಅಂತ ಈ ಥರ ಎಲ್ಲ ಗೊಂದಲ ಇರುತ್ತಲ್ಲ. ಸೊ ಹಂಗಾಗಿ ನಾನು ಅದನ್ನು ನೋಡಿ ಅದು ಆ ಥರ ಕನ್ಸಿಡರ್ ಆಗಲ್ಲ ಅಂತ ಹೇಳಿದ ಮೇಲೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದು. ಒನ್ಸ್ ಅಗೇನ್ ನಾನು ಮತ್ತೆ ಪಾಸ್ಪೋರ್ಟ್ ಬಗ್ಗೆ ನಿಮಗೆ ಅಪ್ಲೈ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ಮಾತ್ರ SSC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಅಥವಾ ಡೇಟ್ ಆಫ್ ಬರ್ತ್ನ ಪ್ರೂವ್ ಮಾಡೋದಕ್ಕೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಮೇನ್ಲಿ ಬಂದುಬಿಟ್ಟು ನೀವೇನಾದ್ರು 10th ಮುಗಿಸಿತ್ತು ಅಂದರೆ 10th ನಿಮಗೆ ಈಸಿ ಆಗುತ್ತೆ. ಇದರಲ್ಲಿ ನೀವು ಎಜುಕೇಷನ್ ಇಲ್ಲ, ನಾನು ಬರ್ತ್ ಪ್ರೂಫ್ ಮಾಡೋಕ್ಕೆ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ, ನೀವು ಓದಿಲ್ಲ ಅಂದರೆ 10ನೇ ಕ್ಲಾಸ್ ಪಾಸ್ ಆಗಿಲ್ಲ ಅಥವಾ ಓದಿಲ್ಲ ಅಂದರೆ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ ಆಗಿರ್ಬೋದು, TC ಆಗಿರ್ಬೋದು, ಅಥವಾ ನಾನ್ ECR ಅಂತ ಒಂದು ಬರುತ್ತೆ, ECR ಅಂತ ಒಂದು ಬರುತ್ತೆ. ಅದ್ರ ಮೇಲೆ ನೀವು ಸರ್ಟೇನ್ ಡಾಕ್ಯುಮೆಂಟ್ಸ್ಗಳು ಬರುತ್ತೆ. ನೀವು ಲಾಗಿನ್ ಆಗಿ ಫಾರಮ್ಗಳನ್ನ ಫಿಲ್ ಮಾಡೋದ್ರ ಮೂಲಕವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ದೃಢೀಕರಣ ಮಾಡ್ಕೋಬೋದು. ಎರಡನೇದಾಗಿ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ಗೆ ನಿಮಗೆ ಮೋಸ್ಟ್ ಕಾಮನ್ಲಿ ಎಲ್ಲರ ಹತ್ರನೂ ಕೂಡ ಭಾರತೀಯರು ಯಾರ್ಯಾರಿದ್ದಾರೆ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಆ ಆಧಾರ್ ಕಾರ್ಡು ನಿಮಗೆ ಅಡ್ರೆಸ್ ವೆರಿಫೈ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಎರಡೂ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಅಪ್ಲೈ ಮಾಡ್ತಿದ್ದೀರಿ, ನೀವಾಗೇ ಓನಾಗಿ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ನೀವು ಈ ಸೇವಾ ಪಾಸ್ಪೋರ್ಟ್ ಅಂತ ಏನಿದೆ ಅಪ್ಲಿಕೇಶನು ಅಥವಾ URL ಅಲ್ಲಿ ಹೋಗಿ ನಿಮ್ಮ ಅಕೌಂಟ್ನ ಮೊದಲನೇದಾಗಿ ರಿಜಿಸ್ಟ್ರ್ ಮಾಡ್ಕೋಬೇಕು. ನೀವು ಅದು ರಿಜಿಸ್ಟ್ರ್ ಮಾಡಿದ ಮೇಲೆ
ನೀವು ಹೊಸ ಪಾಸ್ಪೋರ್ಟ್ ಅಂತ ಇತ್ತು ಅಂದರೆ ಹೊಸ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ, ಅಲ್ಲಿ ಸೇಮ್ ಡಿಜಿಲಾಕರ್ದು ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಸೊ ಅಗೇನ್ ಡಿಜಿಲಾಕರ್ ಸಿಂಕ್ ಆಗಿತ್ತು ಅಂದರೆ ನಿಮ್ಗೆ ಈಸಿಯಾಗಿ ಫೈಲ್ಗಳೆಲ್ಲ ಅಪ್ಲೋಡ್ ಆಗಿ ನೀವು ಫೈಲ್ನ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಆಗುತ್ತೆ. ನಿಮ್ಮ ನಿಯರ್ ಬೈ ಪ್ಲೇಸ್ ನೀವು ಯಾವುದು ಚೂಸ್ ಮಾಡಿರ್ತೀರಿ ಆ ಪ್ಲೇಸ್ಗೆ ನಿಮಗೆ ಸ್ಲಾಟ್ ಅಲೋಕೇಟ್ ಆಗಿರುತ್ತೆ. ಬೇಸ್ಡ್ ಆನ್ ನೀವು ಅವತ್ತು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಬೋದು. ಸಪೋಸ್ ನೀವೇನಾದರೂ ರಾಂಗ್ ಅಪ್ಡೇಟ್ ಮಾಡಿದ್ರಿ, ಪೇಮೆಂಟ್ ಮಾಡಿದ್ರಿ ಅಂತ ಇತ್ತು ಅಂದರೆ ಅಗೈನು ನಿಮ್ಗೆ ಅಲ್ಲೂ ಕೂಡ ಚಾನ್ಸಸ್ ಇರುತ್ತೆ. ವೆರಿಫಿಕೇಷನ್ಗೆ ಹೋಗ್ತಿರಲ್ಲ, ಅಲ್ಲಿ ಅವ್ರೂ ಕೂಡ ನಿಮಗೆ ಕಂಪ್ಲೀಟಾಗಿ ಬ್ರೀಫ್ ಕೊಡ್ತಾರೆ. ಒನ್ಸ್ ಅಗೇನು ನಿಮ್ದೇನೋ ಚೇಂಜಸ್ ಮಾಡಬೇಕಾ, ಬೇರೆ ಏನಾದ್ರು ಡೀಟೇಲ್ಸ್ ಇದೆಯಾ, ರಿಕ್ವೈರ್ಮೆಂಟ್ ಚೇಂಜಸ್ ಇದೆಯಾ ಅಂತ ಅಲ್ಲಿ ಸಜೆಸ್ಟು ಕೂಡ ಮಾಡ್ತಾರೆ. ಅದ್ರ ಬೇಸ್ಡು ನೀವು ಅಪ್ಡೇಟ್ ಕೂಡ ಮಾಡ್ಬೋದು. ಸೊ ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಚಾಲೆಂಜಸ್ ಬಂದ್ಬಿಟ್ಟು ಪೊಲೀಸ್ ವೆರಿಫಿಕೇಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಒನ್ಸ್ ನಿಮಗೆ ಸ್ಟೇಟಸ್ನ ಚೆಕ್ ಮಾಡಿದರೆ ಫಸ್ಟು ನಿಮ್ಮ ರೀಜನಲ್ ಆಫೀಸಿಂದ ಅಂದರೆ ಪಾಸ್ಪೋರ್ಟ್ ರೀಜನಲ್ ಆಫೀಸಿಂದ ರಿಕ್ವೆಸ್ಟ್ ಬಂದ್ಬಿಟ್ಟು ಆನ್ಲೈನ್ ಥ್ರೂ SP ಆಫೀಸ್ಗೆ ರೀಚ್ ಆಗುತ್ತೆ. SP ಆಫೀಸಿಂದ ಅವರು ಆ್ಯಪಲ್ಲಿ ಅಸೈನ್ ಮಾಡ್ತಾರೆ. ಸೊ ಯಾರ್ಯಾರೆಲ್ಲ ಸರ್ವಿಸ್ ಇಂಡಸ್ಟ್ರಿಲಿ ಇತ್ತು ಅಂದರೆ ನೀವು ಟಿಕೆಟ್ ಯಾವ ರೀತಿಯಾಗಿ ಅಸೈನ್ ಮಾಡ್ತೀರಿ ಆ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಇನಿಷಿಯಲಿ ಟಿಕೆಟು ಕ್ರಿಯೇಟ್ ಆಗುತ್ತೆ, ದೆನ್ ಯಾರು ಕನ್ಸರ್ನ್ ಪರ್ಸನ್ ಇದೆ ಅಲ್ಲಿಗೆ ಅಸೈನ್ ಮಾಡ್ತೀವಲ್ಲ ಅದೇ ಥರ ಇಲ್ಲಿನೂ ಕೂಡ ರೀಜನಲ್ ಆಫೀಸಿಂದ ಪೊಲೀಸ್ ವೆರಿಫಿಕೇಷನ್ ಕ್ರಿಯೇಟ್ ಆಗುತ್ತೆ. ಅದು ಬಂದ್ಬಿಟ್ಟು ರೆಸ್ಪೆಕ್ಟಿವ್ ಡಿಸ್ಟಿಕ್ ವೈಸು ಅಸೈನ್ ಆಗುತ್ತೆ. ಅದು ಡಿಸ್ಟಿಕ್ SP ಆಫೀಸಲ್ಲಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಯಾವುದಿರುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಲ್ಲೇ ಇದೇ ಪೊಲೀಸ್ ಸ್ಟೇಷನಿಂದ ಪೊಲೀಸ್ ವೆರಿಫಿಕೇಷನ್ ಆಗಲಿ ಅಂತ ನೀವು ಚೂಸ್ ಮಾಡಿರ್ತೀರಲ್ಲ, ಅಲ್ಲೇ ನಿಮಗೆ ವೆರಿಫೈ ಆಗುತ್ತೆ. ಸೊ ಜಾಗರೂಕತೆಯಿಂದ ನೀವು ಪೊಲೀಸ್ ಸ್ಟೇಷನ್ಗಳನ್ನೇ ಚೂಸ್ ಮಾಡ್ಕೋಬೇಕಾಗುತ್ತೆ. ನನ್ನ ಕೇಸಲ್ಲಿ ನನಗೆ ಹತ್ತಿರದ ನಮ್ಮೂರಿಂದ 4 ಕಿಲೋಮೀಟರ್ ಅಂತ ಪ್ಲೇಸ್ ಕೊಣ್ಣೂರು ಪೊಲೀಸ್ ಸ್ಟೇಷನಲ್ಲೇ ಆಗಿತ್ತು. ನಾನು ಅವತ್ತು ಅವರು ರಿಕ್ವೆಸ್ಟ್ ಬಂದು ನನಗೆ ಪಾಪಪ್ ಆಯಿತು, ಅಂದರೆ ಮೆಸೇಜ್ ನಿಮ್ಮದು ಪೊಲೀಸ್ ವೆರಿಫಿಕೇಷನ್ ಕಳಿಸಿದೆ ಅಂತ ಮೇಲ್ ಬಂತು, ಮೆಸೇಜ್ ಬಂತು, ಎಲ್ಲ ಬಂತು. ಬಟ್ ನಮ್ಮ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂದರೆ ನಿಜವಾಗ್ಲೂ ಕೂಡ ಒಬ್ಬ ಏನಾದರೂ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಸಿಸ್ಟಮ್ಮು ನಮ್ಮ ಭಾರತದಲ್ಲಿರ್ತಕ್ಕಂಥ ಸಿಸ್ಟಮ್ಮು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ಇದೊಂದು ಬೇಸರ. ಇವನ್ ಪೋಸ್ಟ್ ಆಫೀಸಿಂದ ಹಿಡಿದು ಪ್ರತಿಯೊಂದೂ ಕೂಡ ನಾವಾಗೆ ಮ್ಯಾನ್ಯಲ್ ಆಗಿ ಪ್ರೋಸೆಸ್ ತಿಳ್ಕೋಬೇಕು ಮತ್ತು ಹೋಗಿ ಚೆಕ್ ಮಾಡ್ತಾ ಇರಬೇಕು. ನಮ್ಮ ಸರ್ಕಾರದ ವ್ಯವಸ್ಥೆ ಯಾವ ರೀತಿಯಾಗಿ ಅಂದರೆ ನಾನೊಬ್ಬ ಟ್ಯಾಕ್ಸ್ ಪೇಯರ್ ಆಗಿ ತುಂಬ ಬೇಸರ ಆಗುತ್ತೆ. ಅಷ್ಟೊಂದೆಲ್ಲ ಟ್ಯಾಕ್ಸ್ ಕಟ್ ಮಾಡ್ಕೋತಾರೆ ಗುರು. ಇವನ್ ಇನ್ನೂ ನಮಗೆ ಟ್ಯಾಕ್ಸ್ ಅಮೌಂಟು ರೀಫಂಡ್ ಆಗಿಲ್ಲ. ಮೇ ಬಿ ನನಗೆ ಅಂತಲ್ಲ, ಆಲ್ಮೋಸ್ಟ್ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡಿದರೆ ಡೈರೆಕ್ಟು ಸ್ಯಾಲ್ರಿಯಿಂದ ಕಟ್ಟಾಗಿದೆ ಅವರೆಲ್ಲ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಬಟ್ ಅವ್ರಿಗೆ ಇನ್ನೂ ರೀಫಂಡ್ ಆಗಿಲ್ಲ, ಕೆಲವೊಂದು ಸರ್ವಿಸ್ಗಳು ಕೊಡಲ್ಲ. ಸೊ ಇವಾಗ ನಾನು ಬಂದ್ಬಿಟ್ಟು ನೇಟಿವಲ್ಲಿರೋದು. ಸೊ ಹಾಗೆ ಇನ್ನೇನಾದರೂ ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಸರಿ ಇರಲ್ಲ. ಸೊ ಈ ರೀತಿಯಾಗಿ ತುಂಬ ಸಮಸ್ಯೆಗಳಿದ್ದಾವೆ. ಯಾವತ್ತು ರೆಡಿ ಆಗ್ತಾವೋ, ಅವು ಯಾವತ್ತು ಸರಿ ಆಯ್ತವೋ ನಮಗಂತೂ ಗೊತ್ತಾಗಲ್ಲ. ಬಟ್ ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಒಂದು ವಿಷಯ, ಎಷ್ಟೇ ನೀವು ಓದಿದ್ದೇನೇ ಇರಲಿ, ನೀವು ಎಷ್ಟೇ ಟ್ಯಾಲೆಂಟೆಡ್ ಪರ್ಸನ್ ಇತ್ತು ಅಂದರೂ ಕೂಡ ಸರ್ಕಾರದ ಕೆಲಸಗಳನ್ನು ನೀವು ಮಾಡಿಸ್ಕೋಬೇಕು ಅಂದರೆ ಸರ್ಕಾರದ ಅಧಿಕಾರಿಗಳ ಮುಂದೆ ನೀವು ದಡ್ರಂತಾನೆ. ಇದು ನನಗಾದ ಅನುಭವ. ನಾನು ಯಾವುದೇ ಒಂದು ಕೆಲಸಗಳನ್ನೇ ಸರ್ಕಾರದಲ್ಲಿ ಮಾಡಬೇಕು ಅಂದರೆ ಟ್ಯಾಲೆಂಟೆಡ್ ಪರ್ಸನ್, ಬಟ್ ನಾಟ್ ಇನ್ ಫ್ರಂಟ್ ಆಫ್ ಗೌರ್ಮೆಂಟ್ ಅಫಿಷಿಯಲ್ಸ್. ಯಾಕೆಂದರೆ ಅವರು ನಾವೇ ಏನೋ ಇದು ಮಾಡಿದರೆ ಅವರೇ ಏನೋ ಇದು ಮಾಡ್ತಾರೆ, ಬಟ್ ಪೇಷನ್ಸ್ ನಮಗಿಲ್ಲ. ಸೊ ಹಂಗಾಗಿ ನಾವು ದಡ್ಡರಾಗದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬ್ಯಾಕ್ ಟು ಪೊಲೀಸ್ ವೆರಿಫಿಕೇಷನ್ ಹೋಗಿ ಕೇಳಿದೆ. ನನ್ನ ಒಂದು ಪ್ರೀವಿಯಸ್ ಕೇಸ್ನ ಚಾರ್ಜ್ ಶೀಟ್ ರೆಡಿ ಮಾಡಿದಂತಹ ASI ಇದ್ರು ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಆಗಿರ್ಬೋದು ಅನಿಸುತ್ತೆ. ಅವರಿಗೆ ಬಾಡಿ ಬೆಳೆದಿದೆ ಹೊರತು ಬುದ್ಧಿ ಎಷ್ಟು ಇರಲ್ಲ. ಅವರ ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ ಅಂದರೆ ದುಡ್ಡು ಮಾಡೋ ಅಂತ ಮೈಂಡ್ ಸೆಟ್ಟೇ ಇರುತ್ತೆ. ಹಂಗಾಗಿ ಅವ್ರು ಕೇಳಿದೆ, ನೋಡಪ್ಪ ಅಂತ ಅಂದರು. ಒಳಗಡೆ ಸ್ಟೇಷನ್ ಒಳಗಡೆ ಹೋದೆ, ಅಲ್ಲಿ ರೈಟ್ರು ಇದ್ದರು. ಅವ್ರನ್ನ ಕೇಳಿದೆ ಯಾರು ವೆರಿಫೈ ಮಾಡ್ತಾರೆ ಅಂತ. ನಾನೇ ವೆರಿಫೈ ಮಾಡೋದು, ನಿಮ್ಮೂರಲ್ಲಿ ಇಬ್ಬರನ್ನ ಕರ್ಕೊಬನ್ನಿ, ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ತೊಗೊಬನ್ನಿ ಅಂತ ಅಂದರು. ನಮ್ಮ ಊರಿಗೆ ಬಂದು ಇಬ್ಬರನ್ನ ಕರ್ಕೊಂಡೋಗಿ ಅವ್ರ ಆಧಾರ್ ಕಾರ್ಡ್ ತಗೊಂಡೋಗಿ ಅವ್ರ ಹೇಳಿಕೆಗಳು ಬರುತ್ತಲ್ಲ, ಇವ್ರು ನನಗೆ ಗೊತ್ತು ಇಷ್ಟು ವರ್ಷದಿಂದ ವಾಸ ಆಗಿದ್ದಾರೆ ಅಂತ ಒಂದು ಬ್ರೀಫ್ ಲೆಟರ್ ಟೈಪ್ ಮಾಡ್ತಾರೆ, ಅದಕ್ಕೆ ಸಿಗ್ನೇಚರ್ ಹಾಕೋತಾರೆ. ನಾನು ಆ ಲೆಟರಲ್ಲಿ ಟೈಪ್ ಮಾಡಿ ಸಿಗ್ನೇಚರ್ ಹಾಕೋವರೆಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಪ್ರೋಸೆಸ್ ಯಾಕೆಂದರೆ ಅವತ್ತು ಬೇರೆ ಪ್ಲೇಸಲ್ಲಿ ಬೇರೆ ಡ್ಯೂಟಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಪೊಲೀಸ್
ಪೊಲೀಸರೆಲ್ಲ ಹೋಗಿದ್ರು. ಈ ಬೇಗ ಪ್ರೋಸೆಸ್ ಆಯಿತು, ಯಾಕೆಂದರೆ ಖಾಲಿ ಇತ್ತು. ಸೈನ್ ಹಾಕಿ ಕೊಟ್ಟಾದಮೇಲೆ ನಮಗೇನು ಇಲ್ವಾ ಅಂತ ಅಂದರು. ಸೊ ನನಗಿದು ಥಾಟ್ ಇತ್ತು ಡೆಫಿನೆಟ್ಲಿ, ಯಾಕೆಂದರೆ ನನಗೆ ಗೌರ್ಮೆಂಟ್ ಸರ್ವಿಸ್ ಇದೆ ಫಸ್ಟು ಟೈಮ್ ತಗೋತಿಲ್ಲ. ಸೊ ಲಾಟ್ ಆಫ್ ಸರ್ವಿಸ್ಗಳನ್ನ ನಾನು ತಗೊಂಡಿದ್ದೀನಿ. ಲೈಸೆನ್ಸ್ಗಳೇ ಆಗಿರ್ಬೋದು ಅಥವಾ ಮೀಟ್ರ್ ನಂಬರ್ಸ್ಗಳೇ ಆಗಿರ್ಬೋದು, ಈ ರೀತಿಯಾದ ಸಣ್ಣ ಪುಟ್ಟ ಸರ್ವಿಸ್ಗಳನ್ನೂ ನಾನು ತಗೊಂಡಿದ್ದೀನಿ. ಆಲ್ವೇಸು ನಾನು ಚಿಲ್ಲರೆಗಳನ್ನೇ ಇಟ್ಕೊಂಡಿದ್ದೆ. ಸೊ ಆ ಚಿಲ್ಲರೆಗಳನ್ನೇ ತೆಗೆದುಕೊಟ್ಟೆ. ಅದು ಎಷ್ಟು ಕೊಟ್ಟೆ, ಯಾರಿಗೆ ಕೊಟ್ಟೆ ಅಂತ ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ, ಬಟ್ ಕೊಟ್ಟೆ. ಸರಿ, ಇಷ್ಟೇ ಇರೋದು ಅಂತ ನಾನು ಕೂಡ ಒಂದು ಮಂದಹಾಸದಿಂದ ಸರಿ ಇಷ್ಟೇ ಓಕೆ ಅಂತ ಅಂದರು. ನೆಕ್ಸ್ಟು ಯಾವಾಗ ಬರುತ್ತೆ ಅಂತ, ಏನಾಗ್ಬೋದು ಸರ್ ಅಂತ ಕೇಳಿದೆ. ನಿಮ್ಮದೊಂದು ಕೇಸ್ ಇದೆಯಲ್ಲ ಅಂತ. ನನಗೆ ಅಲ್ಲಿ ಒಂಥರ ಇದಾಯಿತು. ಸೊ ನನಗೆ ಗೊತ್ತಿತ್ತು, ಸೊ ಇವರು ರಿಪೋರ್ಟ್ ಕಳಿಸಿದ್ರೆ ಮಾಡ್ಬೋದು, ಏನೂ ಸಮಸ್ಯೆ ಆಗಲ್ಲ. ಆ ರಿಪೋರ್ಟು ಪೊಲೀಸ್ ಸ್ಟೇಷನಿಂದ ರೀಜನಲ್ ಆಫೀಸ್ಗೆ ರೀಚ್ ಆದಮೇಲೆ ಥ್ರೂ ಅಂದರೆ ಆನ್ಲೈನು ಎವ್ರಿಥಿಂಗ್ ಸಾಫ್ಟ್ ಕಾಪಿ ಶೇರ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ. ಅದು ರೀಚ್ ಆದಮೇಲೆ ನನ್ನ ಹತ್ರ ಇರ್ತಕ್ಕಂಥದ್ದು ನಾರ್ಮಲ್ಲಾಗಿ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಒಂದು ಕೇಸ್ ಆಗಲಿ ಚಾರ್ಜ್ ಶೀಟ್ ಆಗಿ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ವಿತಿನ್ 3-4 ಡೇಸಲ್ಲಿ ನಿಮಗೆ ಪಾಸ್ಪೋರ್ಟ್ ಇಶ್ಯೂ ಆಗುತ್ತೆ, ಪ್ರಿಂಟಿಂಗಿಗೆ ಕಳಿಸ್ಕೊಡ್ತಾರೆ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ರಿ ಅವ್ರಿಗೆ ಅನಿಸುತ್ತೆ ಅವ್ರವ್ರ ಕೇಸ್ಗಳೇನಾದರೂ ರನ್ನಿಂಗಲ್ಲಿತ್ತು ಅಂದರೆ ಜಿಗುಪ್ಸನೆ ಬಂದ್ಬಿಟ್ಟಿರುತ್ತೆ. ಬೇಡಪ್ಪ, ಈ ಲಂಚ ಕೊಟ್ಟರು ಪರವಾಗಿಲ್ಲ, ಈ ಕೋರ್ಟಿಗಂತೂ ಬರಬಾರ್ದು ಅನ್ನೋ ಒಂದು ಫೀಲಿಂಗ್ ಬಂದಿರುತ್ತೆ. ಆ ರೀತಿ ನಂದು ಕೂಡ ಆಗಿತ್ತು. ಹಂಗಾಗಿ ಪ್ರತಿ ಸಲ ಸ್ಟೇಟಸ್ನ ಚೆಕ್ ಮಾಡಿದ ಮೇಲೆ ಪೊಲೀಸ್ ಸ್ಟೇಷನಿಂದ ರಿಪೋರ್ಟ್ ಬಂದಿದೆ, ನಾವು ರಿವ್ಯೂ ಮಾಡ್ತಿದ್ದೀವಿ ಅಂತ ಒಂದು ನೋಟಿಫಿಕೇಷನ್ ಬರ್ತಾಯಿತ್ತು. ಸೊ ನೋಡೋಣ, ಮೇ ಬಿ ಆಗುತ್ತೆ ಅಲ್ವಾ ಅಂತ ದೇವ್ರ ಮೇಲೆ ಭಾರ ಹಾಕಿ ಹಾಗೆ ಸುಮ್ಮನೆ. ಅದಾದಮೇಲೆ ನನಗೆ ಪಾಪಪ್ ಮೆಸೇಜ್ ಬಂತು, ಪಾಸ್ಪೋರ್ಟ್ನ ಪ್ರಿಂಟ್ ಮಾಡೋದಕ್ಕೆ ಕಳಿಸಿದ್ದೀವಿ, ಇನಿಷಿಯೇಟ್ ಮಾಡಿದ್ದೀವಿ ಅಂತ. ಪಾಸ್ಪೋರ್ಟ್ ಪ್ರಿಂಟಿಂಗ್ ಇನಿಷಿಯೇಟ್ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂದರೆ ನೀವು ನಂಬಲ್ಲ. ವಿತಿನ್ 1 ಡೇ ಬೆಳಗ್ಗೆನೇ ಮೆಸೇಜ್ ಬಂತು, ಸಾಯಂಕಾಲದ ಒಳಗಡೆ ಡಿಸ್ಪ್ಯಾಚ್ ಅಂತ ಬಂತು. ಸೊ ಪಾಸ್ಪೋರ್ಟ್ ಪ್ರಿಂಟಿಂಗ್ ಏನು ಬರುತ್ತಲ್ಲ ಅದು ಗೌರ್ಮೆಂಟ್ ಮಾಡಲ್ಲ, ಅದು ಬಂದ್ಬಿಟ್ಟು ಯಾರ್ದಾದ್ರೂ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಅಥವಾ ರೆಸ್ಪೆಕ್ಟಿವ್ ಒಂದು ಪ್ರೈವೇಟ್ ಸೆಕ್ಟರ್ ಮಾಡ್ತಾರೆ. ನೋಡಿ, ಈ ಗೌರ್ಮೆಂಟರು ಬರೀ ಅದನ್ನು ವೆರಿಫೈ ಮಾಡೋದಕ್ಕೆ ಇದನ್ನು ಮಾಡೋದಕ್ಕೆ ತುಂಬ ದಿನಗಳು ತಗೊಂಡ್ರು. ಆಲ್ಮೋಸ್ಟ್ ತಿಂಗಳಿಂದೆ ಅಪ್ ಮಾಡಿದ್ದು. ಅವರಲ್ಲಿರ್ತಕ್ಕಂಥ ಡೇಟಾನ ವೆರಿಫೈ ಮಾಡೋದಕ್ಕೆ ಅಷ್ಟೊಂದು ತಗೊಳ್ತಾರೆ. ಬಟ್ ಪಾಸ್ಪೋರ್ಟ್ ಪ್ರಿಂಟ್ ಮಾಡೋದಕ್ಕೆ ವಿತಿನ್ ಸೇಮ್ ಡೇನೇ ಬೆಳಗ್ಗೆ ಇನಿಷಿಯೇಟ್ ಅಂತ ಬಂತು, ಈವ್ನಿಂಗ್ ಒಳಗಡೆ ಡಿಸ್ಪ್ಯಾಚ್ ಅಂತ ಬಂತು. ಡಿಸ್ಪ್ಯಾಚ್ ಆದಮೇಲೆ ನಿಮಗೆ ನಂಬರ್ ಬರುತ್ತೆ. ಸೊ ನಿಮ್ಮ ತಾಲೂಕು ಯಾವುದಿರುತ್ತೆ ಅಂದರೆ ಇನಿಷಿಯಲ್ 2 ಲೆಟರ್ಸ್ ಏನಿರುತ್ತೆ, AK ಅಂತ. ನಮ್ಮದು ಅರ್ಕುಲ್ ಕೂಡ ಈ ತಾಲೂಕು ಇರೋದ್ರಿಂದ AK ಅಂತ ಬಂದಿದೆ. ನೆಕ್ಸ್ಟು ನಿಮಗೆ ಸಮ್ ಆಫ್ ದಿ 6 ಡಿಜಿಟ್ ಇರ್ತಕ್ಕಂಥ ಒಂದು ನಂಬರ್ ಬರುತ್ತೆ, ಅದೇ ನಿಮ್ಮ ಪಾಸ್ಪೋರ್ಟ್ ನಂಬರು. ಸೊ ಇದು ಪಾಸ್ಪೋರ್ಟ್ನ ಪ್ರೋಸೆಸ್ಸು, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಆಗಿ ರೀಚ್ ಆಗೋದು ಒಂದು ಪ್ರೋಸೆಸ್ಸು. ಇನ್ನು ನನ್ನ ಎಕ್ಸ್ಪೀರಿಯೆನ್ಸ್ ನೋಡಿದರೆ ನನಗೇನು ಅರ್ಜೆಂಟ್ ಏನು ಇರಲಿಲ್ಲ, ಹಾಗಾಗಿ ನನಗೆ ಅಷ್ಟು ಬ್ಯಾಡ್ ಏನು ಅನ್ನಿಸ್ಲಿಲ್ಲ ಪ್ರೋಸೆಸ್ ಆಗಿರಲಿ. ಕೆಲವೊಂದು ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಏನೇ ಒಂದು ಗೌರ್ಮೆಂಟ್ನ ಸೇವೆಗಳನ್ನ ನಾವು ಪಡ್ಕೋಬೇಕು ಅಂದರೆ ನಾವು ಯಾವಾಗ ಫ್ರೀ ಆಗಿರ್ತೀವಿ ಆವಾಗಲೇ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವೇನಾದರೂ ನಾನೀಗ 15 ಡೇಸ್ಗೆ ನನಗೆ ಪಾಸ್ಪೋರ್ಟ್ ಬೇಕು, 20 ಡೇಸ್ಗೆ ಬೇಕು ಅಂತ ಅಂದರೆ ಅದೆಲ್ಲ ಸಿಗೋದು ತುಂಬಾ ಕಷ್ಟ, ಅಥವಾ ಕೆಲವೊಂದು ಟೈಮಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಆಲ್ವೇಸು ನಿಮಗೇನೂ ಕೆಲಸ ಇಲ್ಲ, ಏನೋ ಒಂದು ಇರೋಣ, ಯಾವುದೋ ಒಂದು ಟೈಮಿಗೆ ಬೇಕಾಗುತ್ತೆ ಅನ್ನೋ ಇದಕ್ಕೋಸ್ಕರ ಇದು ಪಾಸ್ಪೋರ್ಟ್ ಅಗತ್ಯ. ಯಾಕೆಂದರೆ ಈ ಸಲ ನಾನು ಪಾಸ್ಪೋರ್ಟ್ ಮಾಡಿಸಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆದರೂ ಆಗ್ಬೋದು. ಯಾಕೆಂದರೆ ನಾನು ಆನ್ಸೈಟ್ ಟ್ರಾವೆಲ್ ಏನಾದರೂ ಅಪರ್ಚುನಿಟಿ ಸಿಕ್ಕಿದರೆ ಖಂಡಿತವಾಗ್ಲೂ ಅಲ್ಲಿ ಪ್ಲೇಸ್ಗಳಿಗೆ ಹೋಗ್ಬೇಕಾದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಈ ಪಾಸ್ಪೋರ್ಟಿಂದ ನೀವು ಕೆಲವೊಂದು ವೀಸಾ ಫ್ರೀ ಸ್ಟೇಟ್ಸ್ಗಳಿರುತ್ತಲ್ಲ, ಸೊ ನೀವು ಟೂರಿಸಮು ಪ್ಲೇಸ್ಗೆ ಹೋಗ್ತೀರಿ ಅಂದರೆ ಬೇರೆ ಏನೇನಕ್ಕೆ ಹೋಗ್ತೀರಿ ಎಲ್ಲದಕ್ಕೂ ನೀವು ಹೋಗ್ಬೋದು. ಬಟ್ ಪಾಸ್ಪೋರ್ಟ್ನ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋಬೇಕು. ನೋಡೋಣ ಮುಂದಿನ ಮೇ ಬಿ ಈ ಪಾಸ್ಪೋರ್ಟಿಂದ ಏನಾದರೂ ನಾನು ಟೆಕ್ ವ್ಲಾಗರ್ ಆಗ್ತೀನ ಅಥವಾ ಡೈಲಿ ಕಂಟೆಂಟ್ ಕ್ರಿಯೇಟ್ ಮಾಡೋ ಒಂದು ಚಾನ್ಸಸ್ ಏನಾದರೂ ಸಿಗುತ್ತಾ, ಬೇರೆ ದೇಶಗಳಿಗೆ ಹೋಗಿ ಬೇರೆ ಪ್ರದೇಶಗಳನ್ನ ಒಂದು ವಿಮರ್ಶೆ ಮಾಡೋ ಒಂದು ಚಾನ್ಸಸ್ ಸಿಗುತ್ತಾ ಅಂತ ನೋಡಬೇಕು. ನೀವು ಬೇರೆ ದೇಶಗಳಿಗೆ ಹೋದಾಗ ನಿಮ್ಮ ಐಡೆಂಟಿಟಿ ಫ್ರಮ್ ಇಂಡಿಯನ್ ಅಂದರೆ ಇದು ಅಕ್ರಾಸ್ ಗ್ಲೋಬೆ ಐಡೆಂಟಿಫೈ ಮಾಡ್ಬೋದು. ಯಾಕೆಂದರೆ ಈ ನಂಬರ್ ಏನಿದೆ ಮೇಯ್ನ್ ಡಾಟಾಬೇಸ್ ಸೇಮ್ ಇರೋದ್ರಿಂದ ಇದನ್ನು ವೆರಿಫಿಕೇಷನ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ.
ಹಂಗಾಗಿ ಆಧಾರ್ ಕಾರ್ಡು ಈ ಬೇರೆ ಬೇರೆ ಕಾರ್ಡ್ಗಳೇನೇನು ಬರುತ್ತೆ ಅವೆಲ್ಲ ವಿತಿನ್ ಸ್ಟೇಟು ಅಥವಾ ವಿತಿನ್ ಒಂದು ದೇಶಕ್ಕೆ ಒಳಪಟ್ಟಿರುತ್ತೆ. ಬಟ್ ಇದು ಗ್ಲೋಬಲಿ ನೀವು ಎಲ್ಲೇ ಹೋದ್ರೂ ಕೂಡ ನೀವೊಂದು ಪ್ರಜೆ ಆಗಿದ್ದರೆ, ಇಂಡಿಯನ್ ಆಗಿದ್ದರೆ ಅಂದರೆ ಅಲ್ಲಿ ಅವರು ನಿಮಗೆ ಅಲೋ ಮಾಡೋದಕ್ಕೆ, ಉಳ್ಕೊಳ್ಳೋದಕ್ಕೆ ಅಲೋ ಮಾಡೋದಕ್ಕೆ ನಿಮಗೆ ವೀಸಾ ಏನಾದರೂ ಕೊಟ್ಟರೆ ನೀವು ಅಲ್ಲಿ ವಾಸಿಸ್ಬೋದು ನಮ್ಮ ಭಾರತೀಯ ಪ್ರಜೆಯಾಗಿ. ಕೆಲವೊಬ್ಬರು ಹೇಳ್ತಾಯಿದ್ರು 3,000 ಆಗುತ್ತೆ, 4,000 ಆಗುತ್ತೆ, 6,000 ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಪೇ ಮಾಡಿದಂಥ ಅಪ್ಲಿಕೇಶನ್ ಫೀಸು 1,500 ಪೊಲೀಸ್ ಅವ್ರಿಗೆ ಕೊಟ್ಟಿರೋಂಥ ಒಂದು ಅಮೌಂಟು. ವಿಧಿ ಇಲ್ಲ, ನಮ್ಗೆ ಆಪ್ಷನ್ ಏನಿಲ್ಲ, ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಅಂತ ಒಂದು ಭಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು, ನಿಮ್ಮ ಬಳಗದವರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಗುಡ್ ಬೈ, ಟೇಕ್ ಕೇರ್.